ರಾಜ್ಯ ಸರ್ಕಾರ ಒಂದು ಅಯೋಗ್ಯ ಸರ್ಕಾರ ಇದು. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಯಾವುದೂ ಕೂಡ ಇಲ್ಲ. ಇವತ್ತು ಬೆಂಗಳೂರು ಮಹಾನಗರ ಕೆಲವು ಗಂಟೆಗಳು ಮಳೆ ಬಂದು ಸುರಿದಂಥ ಸಂದರ್ಭದಲ್ಲಿ ಇಡೀ ಬೆಂಗಳೂರು ಮಹಾನಗರ ಜಲಾವೃತ ಆಗಿದೆ. 4 ಜನ ನೆನೆ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತನಾಡ್ತಾರೆ. ಬೆಂಗಳೂರಿಗೆ ಬೇರೆ ಗ್ರೇಟರ್ ಹೆಸರು ಸೇರಿಸಿದ್ರೆ ಸಾಕಾಗೋದಿಲ್ಲ ಸ್ವಾಮಿ. ಬೆಂಗಳೂರು ಮಹಾನಗರದಲ್ಲಿ ಇವತ್ತು ಅಭಿವೃದ್ಧಿಗೆ ಎಷ್ಟು ಸಾವಿರ ಕೋಟಿ ಅನುದಾನ ಕೊಟ್ಟಿದ್ದೀರಿ. ಹಿಂದೆ BJP ಸರ್ಕಾರ ಇದ್ದಾಗ ಅನೇಕ ಕಾಮಗಾರಿಗಳು ನಡೀತಾ ಇತ್ತು. ಆ ಕಾಂಟ್ರಾಕ್ಟ್ಗಳಿಗೂ ಕೂಡ ಪೇಮೆಂಟ್ ಮಾಡದೇನೆ ಇವತ್ತು ಕೆಲಸ ಕಾರ್ಯಗಳು ಹಾಗೆ ನಿಂತಿದ್ದಾವೆ, ಅಭಿವೃದ್ಧಿ ಕೆಲಸಗಳು ಹಾಗೆ ನಿಂತಿದ್ದಾವೆ. ನಮ್ಮ ಮಾನ್ಯ ಶಾಸಕರು ಸತೀಶ್ ರೆಡ್ಡಿ ಅವರು ಹೇಳ್ತಾ ಇದ್ರು, ಈ ಭಾಗದಲ್ಲೂ ಕೂಡ ಕಾಂಟ್ರಾಕ್ಟ್ಗಳು ಪೇಮೆಂಟ್ ಆಗದೇನೆ ಇವತ್ತು ನೀರು ಹೋಗೋಕ್ಕೂ ಕೂಡ ಆ ಕೆಲಸ ಕಾಮಗಾರಿ ಅರ್ಧಕ್ಕೆ ನಿಂತು ಇವತ್ತು ಈ ರೀತಿ ಪರಿಸ್ಥಿತಿ ಬೆಂಗಳೂರು ಮಹಾನಗರದಲ್ಲಿ ನಿರ್ಮಾಣ ಆಗಿದೆ. ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಷ್ಟಪಡ್ತೇನೆ. ಬೆಂಗಳೂರಿನ ಮಹಾಜನತೆ, ಜನಸಾಮಾನ್ಯರು ಟಾಲೆಸ್ಟ್ ಟವರ್ ಡಿ.ಕೆ. ಶಿವಕುಮಾರ್ ಮಾತನಾಡ್ತಾರೆ, ಅಂಡರ್ಗ್ರೌಂಡ್ ಟನಲ್ ರೋಡ್ ಬಗ್ಗೆ ಮಾತನಾಡ್ತಾರೆ. ಇದನ್ನು ಕೇಳ್ತಾ ಇಲ್ಲ ಬೆಂಗಳೂರು ಮಹಾಜನತೆ. ಇಲ್ಲಿ ಬಂದಂಥ ಮಳೆ ನೀರು ಸರಿಯಾಗಿ ಹೋಗ್ತಕ್ಕಂಥ ವ್ಯವಸ್ಥೆ ಆಗಬೇಕು. ರಾಜಕಾಲುವೆಯನ್ನು ಸರಿಪಡಿಸ್ಬೇಕು. ಕೆರೆಗಳನ್ನ ಒತ್ತುವರಿ ಏನಾಗಿದ್ದು ಅದನ್ನು ಸರಿಪಡಿಸ್ಬೇಕು. ನೆನ್ನೆ ಸಿದ್ದರಾಮಯ್ಯ ಅವರು ನೋಡ್ತಾ ಇದ್ದೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಹೇಳ್ತಾ ಇದ್ರು ಹೂಳನ್ನು ತೆಗಿಬೇಕು ಅಂತೇಳಿ. ಯಾಕೆ ಮಳೆ ಬರುತ್ತೆ ಅಂತ ಗೊತ್ತಿರಲಿಲ್ವ? ಹಾಗಾದರೆ ಮಳೆ ಯಾವ ತಿಂಗಳಲ್ಲಿ ಬರುತ್ತೆ ಅಂತೇಳಿ ಅರಿವಿಲ್ವ ಇವ್ರಿಗಾಗಾದರೆ? ಯಾಕೆ ಮಾನ್ಸೂನ್ ಪ್ರಾರಂಭ ಆಗುವ ಮುಂಚಿತವಾಗಿ ಯಾಕೆ ಅಧಿಕಾರಿಗಳಿಗೆ ಬಿಗಿಯಾಗಿ ಹೇಳಿ ಇದು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಆಗಲಿಲ್ಲ? ಹಾಗಾದರೆ ಅದನ್ನು ಮಾಡೋದು ಬಿಟ್ಟು ಇವತ್ತು ಹೊಸಪೇಟೆನಲ್ಲಿ ಕೂತ್ಕೊಂಡು ರಾಜ್ಯ ಸರ್ಕಾರ ಮೋಜನ್ನು ಮಾಡ್ತಾ ಇದೆ. ಎರಡು ವರ್ಷಗಳ ಅವಧಿ ಪೂರ್ಣ ಮಾಡಿದ್ದೇವೆ ಅಂತೇಳಿ ಅಲ್ಲಿ ಜಾತ್ರೆ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಸಚಿವ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು. ಈಗಲಾದರೂ ಕೂಡ ಎಚ್ಚೆತ್ತುಕೊಂಡು ಇಲ್ಲಿ ಆಗಬೇಕಾಗಿರ್ತಂಥ ಕೆಲಸ ಕಾರ್ಯಗಳನ್ನು, ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಮುಗಿಸ್ಬೇಕು. ನಿನ್ನೆ ಸಭೆಗೆ ರಾಮಲಿಂಗಾರೆಡ್ಡಿ ಅವರು ಆಬ್ಸೆಂಟು. ಯಾಕೆ ಅಂದರೆ ವಿಸಿಟ್ಗೆ ಇಲ್ಲಿ ಬೆಂಗಳೂರಿಗೆ ಕೊಟ್ಟಂಥ ದುಡ್ಡನ್ನೆಲ್ಲ ಡೈವರ್ಟ್ ಮಾಡಿಬಿಟ್ಟವ್ರೆ ಬೇರೆ ಅವ್ರಿಗೆ ಬೇಕಾಗಿದ್ದು ಕೆಲಸ ಕಾರ್ಯಗಳಿಗೆ, ಪ್ಯಾಕೇಜಲ್ಲಿ ಅಂದರೆ ಡೈರೆಕ್ಟ್ ಕಮಿಷನ್, ಸ್ಪಾಟ್ ಕಮಿಷನ್, ATM ಕಮಿಷನ್, ಅದಕ್ಕೆ ಡೈವರ್ಟ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ರಾಮಲಿಂಗಾರೆಡ್ಡಿ ಅವರು ಬೈಕಾಟ್ ಮಾಡಿದ್ದಾರೆ ಅಂತ ಸುದ್ದಿ. ಅವ್ರು ಬಂದಿಲ್ಲ, ಇವತ್ತು ಸಮಾವೇಶಕ್ಕೂ ಹೋಗಿಲ್ಲ. ಅದರಿಂದ ನಾನು ಅನಿಸ್ತೀನಿ ಕಾರ್ಪೊರೇಷನ್ನಲ್ಲಿ ಎಲ್ಲ ಆರ್ಟಿಕಲ್ಚರ್ ಎಲ್ಲ ಇತ್ತು. ಈಗ ಜಲ ಸಾರಿಗೆನೂ ಒಂದು ಉಪಯೋಗ ಮಾಡಲಿ, ಇಲ್ಲಿ ಕಾರ್ಪೊರೇಷನ್ ಒಂದು ಇಲಾಖೆ, ಜಲ ಸಾರಿಗೆ ಇಲಾಖೆನೂ ಒಂದು ಮಾಡಲಿ ಅಂತ ಸಲಹೆಯನ್ನು ಕೊಡ್ತಾ ಇದ್ದೀನಿ. ರಾಜ್ಯ ಸರ್ಕಾರ ಒಂದು ಅಯೋಗ್ಯ ಸರ್ಕಾರ ಇದು. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಯಾವುದೂ ಕೂಡ ಇಲ್ಲ. ಇವತ್ತು ಬೆಂಗಳೂರು ಮಹಾನಗರ ಕೆಲವು ಗಂಟೆಗಳು ಮಳೆ ಬಂದು ಸುರಿದಂಥ ಸಂದರ್ಭದಲ್ಲಿ ಇಡೀ ಬೆಂಗಳೂರು ಮಹಾನಗರ ಜಲಾವೃತ ಆಗಿದೆ. 4 ಜನ ನೆನೆ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತನಾಡ್ತಾರೆ. ಬೆಂಗಳೂರಿಗೆ ಬೇರೆ ಗ್ರೇಟರ್ ಹೆಸರು ಸೇರಿಸಿದ್ರೆ ಸಾಕಾಗೋದಿಲ್ಲ ಸ್ವಾಮಿ. ಬೆಂಗಳೂರು ಮಹಾನಗರದಲ್ಲಿ ಇವತ್ತು ಅಭಿವೃದ್ಧಿಗೆ ಎಷ್ಟು ಸಾವಿರ ಕೋಟಿ ಅನುದಾನ ಕೊಟ್ಟಿದ್ದೀರಿ. ಹಿಂದೆ BJP ಸರ್ಕಾರ ಇದ್ದಾಗ ಅನೇಕ ಕಾಮಗಾರಿಗಳು ನಡೀತಾ ಇತ್ತು. ಆ ಕಾಂಟ್ರಾಕ್ಟ್ಗಳಿಗೂ ಕೂಡ ಪೇಮೆಂಟ್ ಮಾಡದೇನೆ ಇವತ್ತು ಕೆಲಸ ಕಾರ್ಯಗಳು ಹಾಗೆ ನಿಂತಿದ್ದಾವೆ, ಅಭಿವೃದ್ಧಿ ಕೆಲಸಗಳು ಹಾಗೆ ನಿಂತಿದ್ದಾವೆ. ನಮ್ಮ ಮಾನ್ಯ ಶಾಸಕರು ಸತೀಶ್ ರೆಡ್ಡಿ ಅವರು ಹೇಳ್ತಾ ಇದ್ರು, ಈ ಭಾಗದಲ್ಲೂ ಕೂಡ ಕಾಂಟ್ರಾಕ್ಟ್ಗಳು ಪೇಮೆಂಟ್ ಆಗದೇನೆ ಇವತ್ತು ನೀರು ಹೋಗೋಕ್ಕೂ ಕೂಡ ಆ ಕೆಲಸ ಕಾಮಗಾರಿ ಅರ್ಧಕ್ಕೆ ನಿಂತು ಇವತ್ತು ಈ ರೀತಿ ಪರಿಸ್ಥಿತಿ ಬೆಂಗಳೂರು ಮಹಾನಗರದಲ್ಲಿ ನಿರ್ಮಾಣ ಆಗಿದೆ. ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಷ್ಟಪಡ್ತೇನೆ. ಬೆಂಗಳೂರಿನ ಮಹಾಜನತೆ, ಜನಸಾಮಾನ್ಯರು ಟಾಲೆಸ್ಟ್ ಟವರ್ ಡಿ.ಕೆ. ಶಿವಕುಮಾರ್ ಮಾತನಾಡ್ತಾರೆ, ಅಂಡರ್ಗ್ರೌಂಡ್ ಟನಲ್ ರೋಡ್ ಬಗ್ಗೆ ಮಾತನಾಡ್ತಾರೆ. ಇದನ್ನು ಕೇಳ್ತಾ ಇಲ್ಲ ಬೆಂಗಳೂರು ಮಹಾಜನತೆ. ಇಲ್ಲಿ ಬಂದಂಥ ಮಳೆ ನೀರು ಸರಿಯಾಗಿ ಹೋಗ್ತಕ್ಕಂಥ ವ್ಯವಸ್ಥೆ ಆಗಬೇಕು. ರಾಜಕಾಲುವೆಯನ್ನು ಸರಿಪಡಿಸ್ಬೇಕು. ಕೆರೆಗಳನ್ನ ಒತ್ತುವರಿ ಏನಾಗಿದ್ದು ಅದನ್ನು ಸರಿಪಡಿಸ್ಬೇಕು. ನೆನ್ನೆ ಸಿದ್ದರಾಮಯ್ಯ ಅವರು ನೋಡ್ತಾ ಇದ್ದೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು
ಅಧಿಕಾರಿಗಳಿಗೆ ಹೇಳ್ತಾ ಇದ್ರು ಹೂಳನ್ನು ತೆಗಿಬೇಕು ಅಂತೇಳಿ. ಯಾಕೆ ಮಳೆ ಬರುತ್ತೆ ಅಂತ ಗೊತ್ತಿರಲಿಲ್ವ? ಹಾಗಾದರೆ ಮಳೆ ಯಾವ ತಿಂಗಳಲ್ಲಿ ಬರುತ್ತೆ ಅಂತೇಳಿ ಅರಿವಿಲ್ವ ಇವ್ರಿಗಾಗಾದರೆ? ಯಾಕೆ ಮಾನ್ಸೂನ್ ಪ್ರಾರಂಭ ಆಗುವ ಮುಂಚಿತವಾಗಿ ಯಾಕೆ ಅಧಿಕಾರಿಗಳಿಗೆ ಬಿಗಿಯಾಗಿ ಹೇಳಿ ಇದು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಆಗಲಿಲ್ಲ? ಹಾಗಾದರೆ ಅದನ್ನು ಮಾಡೋದು ಬಿಟ್ಟು ಇವತ್ತು ಹೊಸಪೇಟೆನಲ್ಲಿ ಕೂತ್ಕೊಂಡು ರಾಜ್ಯ ಸರ್ಕಾರ ಮೋಜನ್ನು ಮಾಡ್ತಾ ಇದೆ. ಎರಡು ವರ್ಷಗಳ ಅವಧಿ ಪೂರ್ಣ ಮಾಡಿದ್ದೇವೆ ಅಂತೇಳಿ ಅಲ್ಲಿ ಜಾತ್ರೆ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಸಚಿವ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು. ಈಗಲಾದರೂ ಕೂಡ ಎಚ್ಚೆತ್ಕೊಂಡು ಇಲ್ಲಿ ಆಗಬೇಕಾಗಿರ್ತಂಥ ಕೆಲಸ ಕಾರ್ಯಗಳನ್ನು, ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಮುಗಿಸ್ಬೇಕು. ಇನ್ನೊಂದು ನಿನ್ನೆ ಸಭೆಗೆ ರಾಮಲಿಂಗಾರೆಡ್ಡಿ ಅವರು ಆಬ್ಸೆಂಟು. ಯಾಕೆ ಅಂದರೆ ವಿಸಿಟ್ಗೆ ಇಲ್ಲಿ ಬೆಂಗಳೂರಿಗೆ ಕೊಟ್ಟಂಥ ದುಡ್ಡನ್ನೆಲ್ಲ ಡೈವರ್ಟ್ ಮಾಡಿಬಿಟ್ಟವ್ರೆ ಬೇರೆ ಬೇರೆ ಅವ್ರಿಗೆ ಬೇಕಾಗಿದ್ದು ಕೆಲಸ ಕಾರ್ಯಗಳಿಗೆ, ಪ್ಯಾಕೇಜಲ್ಲಿ ಅಂದರೆ ಡೈರೆಕ್ಟ್ ಕಮಿಷನ್, ಸ್ಪಾಟ್ ಕಮಿಷನ್, ATM ಕಮಿಷನ್, ಅದಕ್ಕೆ ಡೈವರ್ಟ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ರಾಮಲಿಂಗಾರೆಡ್ಡಿ ಅವರು ಬೈಕಾಟ್ ಮಾಡಿದ್ದಾರೆ ಅಂತ ಸುದ್ದಿ. ಅವ್ರು ಬಂದಿಲ್ಲ, ಇವತ್ತು ಸಮಾವೇಶಕ್ಕೂ ಹೋಗಿಲ್ಲ. ಅದರಿಂದ ನಾನು ಅನಿಸ್ತೀನಿ ಕಾರ್ಪೊರೇಷನ್ನಲ್ಲಿ ಎಲ್ಲ ಆರ್ಟಿಕಲ್ಚರ್, ಅಗ್ರಿಕಲ್ಚರು ಆರ್ಟಿಕಲ್ಚರ್ ಎಲ್ಲ ಇತ್ತು. ಈಗ ಜಲಸಾರಿಗೆನೂ ಒಂದು ಉಪಯೋಗ ಮಾಡಲಿ, ಇಲ್ಲಿ ಕಾರ್ಪೊರೇಷನ್ ಒಂದು ಇಲಾಖೆ, ಜಲಸಾರಿಗೆ ಇಲಾಖೆನೂ ಒಂದು ಮಾಡಲಿ ಅಂತ ಸಲಹೆಯನ್ನು ಕೊಡ್ತಾ ಇದ್ದೀನಿ. ರಾಜ್ಯ ಸರ್ಕಾರ ಒಂದು ಅಯೋಗ್ಯ ಸರ್ಕಾರ ಇದು. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಯಾವುದೂ ಕೂಡ ಇಲ್ಲ. ಇವತ್ತು ಬೆಂಗಳೂರು ಮಹಾನಗರ ಕೆಲವು ಗಂಟೆಗಳು ಮಳೆ ಬಂದು ಸುರಿದಂಥ ಸಂದರ್ಭದಲ್ಲಿ ಇಡೀ ಬೆಂಗಳೂರು ಮಹಾನಗರ ಜಲಾವೃತ ಆಗಿದೆ. 4 ಜನ ನೆನೆ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಇವತ್ತು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತನಾಡ್ತಾರೆ. ಬೆಂಗಳೂರಿಗೆ ಬೇರೆ ಗ್ರೇಟರ್ ಹೆಸರು ಸೇರಿಸಿದ್ರೆ ಸಾಕಾಗೋದಿಲ್ಲ ಸ್ವಾಮಿ. ಬೆಂಗಳೂರು ಮಹಾನಗರದಲ್ಲಿ ಇವತ್ತು ಅಭಿವೃದ್ಧಿಗೆ ಎಷ್ಟು ಸಾವಿರ ಕೋಟಿ ಅನುದಾನ ಕೊಟ್ಟಿದ್ದೀರಿ? ಹಿಂದೆ BJP ಸರ್ಕಾರ ಇದ್ದಾಗ ಅನೇಕ ಕಾಮಗಾರಿಗಳು ನಡೀತಾ ಇತ್ತು. ಆ ಕಾಂಟ್ರಾಕ್ಟ್ಗಳಿಗೂ ಕೂಡ ಪೇಮೆಂಟ್ ಮಾಡ್ದೇ ಇವತ್ತು ಕೆಲಸ ಕಾರ್ಯಗಳು ಹಾಗೆ ನಿಂತಿದ್ದಾವೆ, ಅಭಿವೃದ್ಧಿ ಕೆಲಸಗಳು ಹಾಗೆ ನಿಂತಿದ್ದಾವೆ. ನಮ್ಮ ಮಾನ್ಯ ಶಾಸಕರು ಸತೀಶ್ ರೆಡ್ಡಿ ಅವರು ಹೇಳ್ತಾ ಇದ್ರು, ಈ ಭಾಗದಲ್ಲೂ ಕೂಡ ಕಾಂಟ್ರಾಕ್ಟ್ಗಳಿಗೆ ಪೇಮೆಂಟ್ ಆಗದೇ ಇವತ್ತು ನೀರು ಹೋಗೋಕ್ಕೂ ಕೂಡ ಆ ಕೆಲಸ ಕಾಮಗಾರಿ ಅರ್ಧಕ್ಕೆ ನಿಂತು ಇವತ್ತು ಈ ರೀತಿ ಪರಿಸ್ಥಿತಿ ಬೆಂಗಳೂರು ಮಹಾನಗರದಲ್ಲಿ ನಿರ್ಮಾಣ ಆಗಿದೆ. ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಷ್ಟಪಡ್ತೇನೆ. ಬೆಂಗಳೂರಿನ ಮಹಾಜನತೆ, ಜನಸಾಮಾನ್ಯರು ಟಾಲೆಸ್ಟ್ ಟವರ್ DK ಶಿವಕುಮಾರ್ ಮಾತನಾಡ್ತಾರೆ, ಅಂಡರ್ಗ್ರೌಂಡ್ ಟನಲ್ ರೋಡ್ ಬಗ್ಗೆ ಮಾತನಾಡ್ತಾರೆ. ಇದನ್ನು ಕೇಳ್ತಾ ಇಲ್ಲ ಬೆಂಗಳೂರು ಮಹಾಜನತೆ. ಇಲ್ಲಿ ಬಂದಂಥ ಮಳೆ ನೀರು ಸರಿಯಾಗಿ ಹೋಗ್ತಕ್ಕಂಥ ವ್ಯವಸ್ಥೆ ಆಗಬೇಕು, ರಾಜಕಾಲುವೆಯನ್ನು ಸರಿಪಡಿಸ್ಬೇಕು, ಕೆರೆಗಳನ್ನ ಒತ್ತುವರಿ ಏನಾಗಿದ್ದು ಅದನ್ನು ಸರಿಪಡಿಸ್ಬೇಕು. ನೆನ್ನೆ ಸಿದ್ದರಾಮಯ್ಯ ಅವರು ನೋಡ್ತಾ ಇದ್ದೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಹೇಳ್ತಾ ಇದ್ರು ಹೂಳನ್ನು ತೆಗಿಬೇಕು ಅಂತೇಳಿ. ಯಾಕೆ ಮಳೆ ಬರುತ್ತೆ ಅಂತ ಗೊತ್ತಿರಲಿಲ್ವ? ಹಾಗಾದರೆ ಮಳೆ ಯಾವ ತಿಂಗಳಲ್ಲಿ ಬರುತ್ತೆ ಅಂತೇಳಿ ಅರಿವಿಲ್ವ ಇವ್ರಿಗಾಗಾದರೆ? ಯಾಕೆ ಮಾನ್ಸೂನ್ ಪ್ರಾರಂಭ ಆಗುವ ಮುಂಚಿತವಾಗಿ ಯಾಕೆ ಅಧಿಕಾರಿಗಳಿಗೆ ಬಿಗಿಯಾಗಿ ಹೇಳಿ ಇದು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಆಗಲಿಲ್ಲ? ಹಾಗಾದರೆ ಅದನ್ನು ಮಾಡೋದು ಬಿಟ್ಟು ಇವತ್ತು ಹೊಸಪೇಟೆನಲ್ಲಿ ಕೂತ್ಕೊಂಡು ರಾಜ್ಯ ಸರ್ಕಾರ ಮೋಜನ್ನು ಮಾಡ್ತಾ ಇದೆ. ಎರಡು ವರ್ಷಗಳ ಅವಧಿ ಪೂರ್ಣ ಮಾಡಿದ್ದೇವೆ ಅಂತೇಳಿ ಅಲ್ಲಿ ಜಾತ್ರೆ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಸಚಿವ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು. ಈಗಲಾದರೂ ಕೂಡ ಎಚ್ಚೆತ್ಕೊಂಡು ಇಲ್ಲಿ ಆಗಬೇಕಾಗಿರ್ತಂಥ ಕೆಲಸ ಕಾರ್ಯಗಳನ್ನು, ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಮುಗಿಸ್ಬೇಕು. ಇನ್ನೊಂದು ನಿನ್ನೆ ಸಭೆಗೆ ರಾಮಲಿಂಗಾರೆಡ್ಡಿ ಅವರು ಆಬ್ಸೆಂಟು. ಯಾಕೆ ಅಂದರೆ ವಿಸಿಟ್ಗೆ ಇಲ್ಲಿ ಬೆಂಗಳೂರಿಗೆ ಕೊಟ್ಟಂಥ ದುಡ್ಡನ್ನೆಲ್ಲ ಡೈವರ್ಟ್ ಮಾಡಿಬಿಟ್ಟವ್ರೆ ಬೇರೆ ಬೇರೆ ಅವ್ರಿಗೆ ಬೇಕಾಗಿದ್ದು ಕೆಲಸ ಕಾರ್ಯಗಳಿಗೆ, ಪ್ಯಾಕೇಜಲ್ಲಿ ಅಂದರೆ ಡೈರೆಕ್ಟ್ ಕಮಿಷನ್, ಸ್ಪಾಟ್ ಕಮಿಷನ್, ATM ಕಮಿಷನ್, ಅದಕ್ಕೆ ಡೈವರ್ಟ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ರಾಮಲಿಂಗಾರೆಡ್ಡಿ ಅವರು ಬೈಕಾಟ್ ಮಾಡಿದ್ದಾರೆ ಅಂತ ಸುದ್ದಿ. ಅವ್ರು ಬಂದಿಲ್ಲ, ಇವತ್ತು ಸಮಾವೇಶಕ್ಕೂ ಹೋಗಿಲ್ಲ. ಅದರಿಂದ ನಾನು ಅನಿಸ್ತೀನಿ ಕಾರ್ಪೊರೇಷನ್ನಲ್ಲಿ ಎಲ್ಲ ಆರ್ಟಿಕಲ್ಚರ್, ಅಗ್ರಿಕಲ್ಚರು ಆರ್ಟಿಕಲ್ಚರ್ ಎಲ್ಲ ಇತ್ತು. ಈಗ ಜಲಸಾರಿಗೆನೂ ಒಂದು ಉಪಯೋಗ ಮಾಡಲಿ, ಇಲ್ಲಿ ಕಾರ್ಪೊರೇಷನ್ ಒಂದು ಇಲಾಖೆ, ಜಲಸಾರಿಗೆ ಇಲಾಖೆನೂ ಒಂದು ಮಾಡಲಿ ಅಂತ ಸಲಹೆಯನ್ನು ಕೊಡ್ತಾ ಇದ್ದೀನಿ.